ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಒಗ್ಗರಣೆ ಪುರಿ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಇದು. ಅಂದರೆ ನಾನಿಲ್ಲಿ ಇದನ್ನು ಮಾಡೋ ವಿಧಾನ ಬೇರೆ ಆಗಿರೋದ್ರಿಂದ ಟೇಸ್ಟಲ್ಲೂ ಕೂಡ ಅಷ್ಟೇ ಡಿಫ್ರೆಂಟಾಗಿ ತುಂಬ ರುಚಿಕರವಾಗಿರುತ್ತೆ. ನೀವೇನಾದರೂ ಪುರಿ ಒಗ್ಗರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ಮತ್ತು ಅಷ್ಟೇ ಗರಿಗರಿಯಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನಾನಿಲ್ಲಿ ಪುರಿ ತೋರಿಸ್ತಾ ಇದ್ದೀನಿ, ಅಂದರೆ ಮಂಡಕ್ಕಿ. ಸುಮಾರಾಗಿ ಒಂದು 2 ಲೀಟರ್ ಆಗುವಷ್ಟು ನಾನಿಲ್ಲಿ ಪುರಿ ತಗೊಂಡಿದ್ದೀನಿ. ಇದರಲ್ಲಿ ತುಂಬ ಡಸ್ಟ್ ಇರೋದ್ರಿಂದ ಇದನ್ನು ಮೊದಲು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಇದನ್ನು ಸಪ್ರೇಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ, ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಉರ್ಗಡ್ಲೆ ಹಾಕ್ತಾಯಿದ್ದೀನಿ. ಉರ್ಗಡ್ಲೆ ಬಂದು ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಹಾಕೊಂಡ್ರೆ ಸಾಕು. ಹಾಗೆ ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋಣ. ಉರ್ಗಡ್ಲೆ ಮತ್ತು ಸಕ್ಕರೆ ಎರಡನ್ನೂ ಕೂಡ ನಾವು ಪುಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ಇಷ್ಟೇ ಇದು. ಈ ರೀತಿ 1-2 ಸುತ್ತು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಉರ್ಗಡ್ಲೆ ಮತ್ತು ಸಕ್ಕರೆ ಪುಡಿ ರೆಡಿಯಾಗಿದೆ. ಇದನ್ನು ಹಾಗೆ ನಾವು ಒಂದು ಸೈಡಲ್ಲಿ ಎತ್ತಿಡೋಣ. ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಒಂದು ಅಗಲವಾಗಿರೋಂಥ ಪಾತ್ರೆನ ಬಿಸಿ ಇಡಬೇಕು. ಬಿಸಿ ಆಗ್ತಾ ಇರುವಂಥ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದ ಹಾಗೆ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈ ಕಡಲೆ ಬೀಜನ ಇಷ್ಟೇ ಹಾಕ್ಬೇಕನ್ನೋದಿಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ, ಅಂದರೆ ಕಡಿಮೆ ಊರಿನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಸಿಪ್ಪೆ ಎಲ್ಲ ಓಪನ್ ಆಗಿ ಗರಿ ಗರಿಯಾಗಿ ಚೆನ್ನಾಗಿ ಕಡಲೆ ಬೀಜ ಫ್ರೈ ಆಗಬೇಕು. ಇವಾಗ ನೋಡಿ, ಈ ರೀತಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಎಲ್ಲನೂ ಕೂಡ ತೆಗೆದು ಸಪ್ರೇಟಾಗಿ ನಾವು ಒಂದು ಪಾತ್ರೆಗೆ ಇದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೆ ಅಲ್ಲಿ ಉಳಿದಿರುವಂಥ ಎಣ್ಣೆಗೆ ಸ್ವಲ್ಪ ಒಣ ಕೊಬ್ಬರಿ ಪೀಸಸ್ನ ಹಾಕಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಚೆನ್ನಾಗಿ ಕಡಿಮೆ ಊರಿನಲ್ಲೇ ಇದನ್ನು ಕೂಡ ಸ್ವಲ್ಪ, ಅಂದರೆ ಒಂದೇ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದ್ರ ಜೊತೆಗೆ ನೀವು ಸ್ವಲ್ಪ ಗೋಡಂಬಿ ಪೀಸಸ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೋದು. ಗೋಡಂಬಿ, ಒಣ ದ್ರಾಕ್ಷಿ, ಹಾಗೆ ಸ್ವಲ್ಪ ಬಾದಾಮ್ ಎಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಪುರಿ ಒಗ್ಗರಣೆಗೆ ಸೇರಿಸ್ಬೋದು, ಚೆನ್ನಾಗಿರುತ್ತೆ. ಇವಾಗ ಫ್ರೈ ಆದಂಥ ಒಣ ಕೊಬ್ಬರಿ ಪೀಸಸ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಟು ಮತ್ತೆ ನಾನು ಅದೇ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ, ಸಿಪ್ಪೆ ಸಹಿತ ಹಾಕ್ತಾ ಇರೋ ಅಂಥದ್ದು ದಪ್ಪ ದಪ್ಪಾಗಿ ಜಜ್ಜಿ ಸೇರಿಸಬೇಕು. ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳು, ಹಾಗೆ 1-2 ಚಿಟಿಕೆ ಇಂಗು ಕೂಡ ಹಾಕಿದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ 1-2 ಚಿಟಿಕೆ ಅರಿಶಿನ ಪುಡಿನ ಹಾಕೋಣ. ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು. ಖಾರ ನೋಡಿಕೊಂಡು ಹೆಚ್ಚು ಕಮ್ಮಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ಈ ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಪುಡಿನ ಎಣ್ಣೆಗೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಪುರಿ ಸೇರಿಸೋದ್ರಿಂದ ಪುರಿಗೆ ಒಂದೊಳ್ಳೆ ಕಲರ್ ಬರುತ್ತೆ ಮತ್ತು ಎಲ್ಲ ಕಡೆ ಖಾರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಎಣ್ಣೆಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಷ್ಟೆ. ಇವಾಗ ನಾವು ಪುರಿನ ಸೇರಿಸೋಣ. ಎಲ್ಲ ಪುರಿನೂ ಕೂಡ ಸೇರಿಸ್ಕೊಂಡು ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋ ತನಕನೂ ಗ್ಯಾಸ್ ಆಫ್ ಮಾಡಬಾರ್ದು, ಗ್ಯಾಸ್ ಆನಲ್ಲೇ ಇರಬೇಕು. ಚೆನ್ನಾಗಿ ಗರಿ ಗರಿಯಾಗಿರುತ್ತೆ ಪುರಿ. ಗ್ಯಾಸ್ ಆನಲ್ಲಿ ಇಟ್ಕೊಂಡು, ಅಂದರೆ ಕಡಿಮೆ ಉರಿ, ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ಅರ್ಧದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಸ್ವಲ್ಪ ಸಿಂಪಲ್ಲಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಆವಾಗಲೇ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಉರ್ಗಡ್ಲೆ ಮತ್ತು ಸಕ್ಕರೆ ಪುಡಿನ ಸೇರಿಸೋಣ. ಒಂದು 3 ಸ್ಪೂನ್ ಆಗೋವಷ್ಟು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಒಂದು 3-4 ಸ್ಪೂನ್ ಆಗೋವಷ್ಟು ಉರ್ಗಡ್ಲೆ ಪುಡಿನ ಹಾಕ್ಕೊಂಡು ಆವಾಗಲೇ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ಕಡಲೆ ಬೀಜ ಹಾಕ್ಬೋದು ಮತ್ತು ಒಣ ಕೊಬ್ಬರಿ ಪೀಸಸ್ ಹಾಕ್ಬೋದು, ಎಲ್ಲನೂ ಕೂಡ ಸೇರಿಸಿ ಕೊನೆಯದಾಗಿ ಸ್ವಲ್ಪ ಪುಡಿ ಉಪ್ಪನ್ನು ಕೂಡ ಉದುರಿಸಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸಪ್ಪೆ ಪುರಿ ಆದರೆ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಉಪ್ಪಿನ ಪುಡಿನ ಹಾಕ್ಕೊಳ್ಳಿ. ಪುರಿ ಏನಾದರೂ ಉಪ್ಪು ಪಿತ್ತು ಅಂದರೆ ಉಪ್ಪು ಹಾಕೋ ಅವಶ್ಯಕತೆ ಏನಿರಲ್ಲ. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು. ಇಷ್ಟೇ, ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಉರ್ಗಡ್ಲೆ ಮತ್ತು ಈ ಸಕ್ಕರೆ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇರೋದ್ರಿಂದ ಈ ಪುರಿ ಒಗ್ಗರಣೆಗೆ ಒಂದು ಒಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಲೈಟಾಗಿ ಸ್ವೀಟ್ ಇರುತ್ತೆ ಮತ್ತು ಲೈಟಾಗಿ ಖಾರವಾಗಿ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಇಷ್ಟೇ ಇದು. ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡಿಕೊಂಡು ಯಾವುದಾದ್ರೂ ಒಂದು ಬಾಕ್ಸ್ಗೆ ಹಾಕಿ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಸಂಜೆ ಟೀ ಟೈಮ್ಗೆ ಆಗ್ಬೋದು ಅಥವಾ ಟೈಮ್ ಪಾಸ್ಗೆ ತಿನ್ನೋದಕ್ಕಾಗ್ಬೋದು. ತುಂಬ ಸಿಂಪಲ್ಲಾಗಿ ರೆಡಿ ಮಾಡಿ ಇಟ್ಕೋಬೋದು. ನೋಡಿ, ಇಷ್ಟೇ ಇದು. ಫೈನಲಿ ಸ್ಪೆಷಲ್ ಪುರಿ ಒಗ್ಗರಣೆ ರೆಡಿ ಆಯಿತು. ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.